ಧನ್ಯವಾದಗಳು. ಈಗ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೋರಬೇಕು ಅಂತ ಹೇಳಿ ಶ್ರೀಯುತ ಅಬ್ದುಲ್ ಇಬ್ರಾಹಿಂ ಸ್ವಾಮಿ ಇಲ್ಲಿ ನೆಲೆಸಿರ್ತಕ್ಕಂಥ ನಮ್ಮ ಜಿಲ್ಲೆ ಒಂದು ಪವಿತ್ರವಾದದ್ದು. ಹಾಗೆಯೇ ಸಮೀಕ್ಷೆ ಬೇಕು. ಯಾಕೆ ಟ್ರಾನ್ಸ್ಜೆಂಡರ್ಗೆ ಈ ಸಮೀಕ್ಷೆ ಬೇಕು, ಯಾಕೆ ನೀವೆಲ್ಲ ಪಾಲ್ಗೊಳ್ಬೇಕು ಅಂತಂತಂದ್ರೆ ಬೇರೆ ಎಲ್ಲರದು ಸಹ ಸರ್ಕಾರದಲ್ಲಿ ಮಾಹಿತಿ ಇದೆ. ಜನಸಂಖ್ಯೆ ಮಾಡಬೇಕಾದ್ರೆ ನಾವು ಪ್ರತಿ 10 ವರ್ಷಕ್ಕೊಮ್ಮೆ ಸಮೀಕ್ಷೆ ಮಾಡ್ತೀವಿ. ಸೊ ಅದರಲ್ಲಿ ಪ್ರತಿಯೊಬ್ಬರದು ಕವರ್ ಆಗುತ್ತೆ. ಎಲೆಕ್ಷನ್ ಇದರಲ್ಲೂ ಸಹ ನಾವು ಗಂಡು ಹೆಣ್ಣು ಮತ್ತು ಟ್ರಾನ್ಸ್ಜೆಂಡರ್ ಅಂತ ಅದನ್ನು ಸಹ ನೋಂದಣಿ ಮಾಡ್ತಿದ್ದೀವಿ. ಬಟ್ ಎಲ್ಲಿ ಎಕ್ಸಾಕ್ಟ್ ಆಗಿದ್ದಾರೆ ಈಗ ನಿಮ್ಮಲ್ಲಿ ಹತ್ರ ಆಧಾರ ಇದೆ, ಬಟ್ ನಿಖರವಾಗಿ ಮಾಹಿತಿ ಇಲ್ಲ. ಯಾಕಂತಂತಂದರೆ ಮನುಕುಮಾರ್ ಅವರು ಹೇಳ್ದಂಗೆ ಶೋಷಿತರಲ್ಲಿ ಶೋಷಿತರು. ಯಾಕೆ ಅಂತಂತಂದರೆ ಕೆಲವರು ಹೇಳ್ದಂಗೆ ಐಡೆಂಟಿಟಿನ ಕೆಲವರು ರಿವೀಲ್ ಮಾಡ್ಕೊಳ್ಳೋದೇ ಇಲ್ಲ. ಅದು ನೋವನ್ನು ಅವರೊಬ್ಬರೇ ಅನುಭವಿಸ್ತಾ ಇರ್ತಾರೆ ಮನೆಯಲ್ಲಿ. ಮತ್ತು ತಮ್ಮ ಬದಲಾವಣೆಗಳೇನಾಗುತ್ತೆ ಸೊ ಯಾರು ಕೋರ್ಕೊಂಡೇನು ಬಂದಿರಲ್ಲ. ನಮ್ಗೆ ಈ ಥರ ಬದಲಾವಣೆ ಆಗಿರೋದಂತ ಹುಟ್ಟಾದಾಗ ಗೊತ್ತಿರುತ್ತಾ, ಹುಟ್ಟಿದಾಗ ಗೊತ್ತಾಗಿಲ್ಲ, ಯಾರಿಗೂ ಗೊತ್ತಿರಲ್ಲ. ಬೆಳೀತಾ 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 ಅದು ನಮ್ಮಲ್ಲಿ ನಮ್ಮ ದೇಹದಲ್ಲಿ ಆಗುವಂತಹ ಒಂದು ಚೇಂಜಸ್ ಅದನ್ನು ಬೇರೆ ಥರ ನಮಗೆ ಗೊತ್ತಾಗುತ್ತೆ. ಸೊ ಅದರಲ್ಲಿ ಈಗ ಅಟ್ಲೀಸ್ಟ್ ಈಗ ಮನುಕುಮಾರ್ ಅವ್ರು ಹೇಳ್ತಿದ್ರು ಎಲ್ಲರೂ ಸಹ 2 ವೃತ್ತಿಗಳಲ್ಲಿ ತೊಡಸ್ಕೊಟ್ಟಿಲ್ಲ. ಭಿಕ್ಷಾಟನೆ ಮತ್ತು ಲೈಂಗಿಕ ಸೆಕ್ಸ್ ವರ್ಕರ್ಸ್ ಅಂತೇಳಿ ಹೇಳ್ತಾರೆ. ಅದು ಯಾರೋ ಒಬ್ರು ಕೆಲವರು ಮಾಡೋದ್ರಿಂದ ಎಲ್ಲರೂ ನಾವು ದೂಷಣೆ ಮಾಡೋದು ತಪ್ಪಾಗತ್ತೆ ಅಲ್ವಾ. ಕೆಲವು ಕಡೆ ನಾವು ಸರ್ಕಾರ ತಮಗೆ ಒಂದು ಜೀವನೋಪಾಯ ಕೊಟ್ಟರೆ ತಾನೆ ಈ ಥರ ಕೆಲಸ ಇದೆ ಈ ಥರ ಮಾಡಿ ಅಂತಂದರೆ ನೀವು ಮುಂದೆ ಬಂದು ಸಮಾಜಮುಖಿಯಾಗಿ ಮಾಡ್ತೀರಾ. ಇಲ್ಲ ಅಂತದಾಗ ಏನಾಗುತ್ತೆ, ಬಹಿಷ್ಕಾರಕ್ಕೆ ಒಳಗಾಗಿದ್ದವರು ಒಂದು ಭಿಕ್ಷಾಟನೆಗೆ ಹೋಗ್ತಾರೆ. ಜೀವನ ಸಾಗಿಸ್ಬೇಕಲ್ವಾ, ತಿಂಡಿ ತಿನ್ಬೇಕಲ್ಲ, ಊಟ ತಿನ್ಬೇಕಲ್ವಾ, ಜೀವನ ಮಾಡಬೇಕಲ್ವಾ. ಸೊ ಅದರಿಂದ ಯಾವುದೋ ಒಂದು ವೃತ್ತಿ ಅಂದ್ಬಿಟ್ಟು ಹಿಂದೆಯಿಂದ ಅದು ಕೆಲವು ಜೋಗಮ್ಮನವ್ರ ಕತೆ ಹೇಳ್ತಿದ್ರು. ಆ ಥರ ಕೆಲವ್ರಿಗೆ ಈಗಲೂ ಸಹ ತಮ್ಮನ್ನು ನೋಡಿದಾಗ ಏನಾದರೂ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಬೇಕು ಅಂತಂತಂದ್ರೆ ಈ ಸಮುದಾಯವನ್ನು ಕರ್ಕೊಂಡ್ಬಂದು ಅವ್ರಿಗೇನಾದರೂ ನಾವು ಒಂದು ನಮ್ಮಿಂದ ಆಗುವಂತಹ ಒಂದು ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನದಲ್ಲಿ ಸರ್ವೆ ಕಾರ್ಯಕ್ರಮದ ರೂಪುರೇಷೆಗಳನ್ನು ಸಿದ್ಧಪಡಿಸಿ ಸರ್ವೆ ಮಾಡ್ತಕ್ಕಂಥ ಸ್ಥಳಗಳನ್ನು ಕೂಡ ನಾವು ನಿಗದಿಪಡಿಸಲಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯ ಮಟ್ಟದಲ್ಲಿ ಏನು ದಿನಾಂಕ ನಿಗದಿಪಡಿಸಿ ಕಾರ್ಯಕ್ರಮ ಚಾಲನೆ ಕೊಡ್ತಾರೆ, ಅವತ್ತಿನ ದಿನ ನಾವು ನಮ್ಮ ಜಿಲ್ಲೆಯಲ್ಲೂ ಕೂಡ ಈ ಒಂದು ಕಾರ್ಯಕ್ರಮನ ಯಶಸ್ವಿಯಾಗಿ ಜಾರಿಗೊಳಿಸ್ತೀವಿ ಅಂತಕ್ಕಂಥದ್ದು. ಈ ಸರ್ವೆ ಮಾಡ್ತಾ ಇರ್ತಕ್ಕಂಥ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ಸಮಾಜಮುಖಿಯಾಗಿ ತಮ್ಮನ್ನ ಪ್ರತಿ ಜಿಲ್ಲೆಯಲ್ಲೂ ಕೂಡ ಎಷ್ಟು ಜನ ಸದಸ್ಯರಿದ್ದಾರೆ, ಅವ್ರಿಗೆ ಆಗ್ಬೇಕಾದಂತ ಆರ್ಥಿಕವಾಗಿ, ಸಾಮಾಜಿಕವಾಗಿ ಮತ್ತೆ ಶೈಕ್ಷಣಿಕವಾಗಿ ಏನೇನೋ ಸೌಲಭ್ಯಗಳನ್ನ ಸರ್ಕಾರದಿಂದ ಕೊಡೋದಕ್ಕೆ ಸಾಧ್ಯ ಇದೆ ಅಥವಾ ಅವ್ರಿಗೆ ಏನು ಅವಶ್ಯಕತೆ ಇದೆ ಅದನ್ನು ಕೊಡೋದಕ್ಕೆ ನಮಗೆ ನಂಬರ್ಸ್ ಬೇಕು. ಆ ನಂಬರ್ಗಳು ಯಾವುದಾರಾಗಿರ್ಬೋದು, ಆ ನಂಬರ್ ಸಂಖ್ಯೆಗಳನ್ನ ಬೇಕಾದ ನಿರ್ದಿಷ್ಟವಾದ ಸಂಖ್ಯೆಗಳನ್ನ ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ತಮ್ಮ ಜವಾಬ್ದಾರಿ ಅಥವಾ ತಮ್ಮ ಹಕ್ಕು ಅಂತ ತಿಳ್ಕೊಂಡು ತಾವು ಸರ್ವೆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗ್ತದೆ. ಜೊತೆಗೆ ಪ್ರತಿದಿನ ದಿನಕ್ಕೆ 4 ಜನಕ್ಕೆ ಮಾತ್ರ ನಾವು ಸರ್ವೆ ಮಾಡ್ತೀವಿ. ಸೊ 4 ರಿಂದ 5 ಜನನ ನೀವು ಒಂದು ತಾಲೂಕು ವೈಸ್ ಗ್ರೂಪ್ ಮಾಡ್ಕೊಂಡು ರಿಜಿಸ್ಟರ್ ಮಾಡ್ಕೊಂಡ್ರೆ, ಯಾಕೆಂದ್ರೆ ನಿಮ್ಗೂ ಅಲ್ಲಿ ಬೇರೆ ಕೆಲಸನೂ ಕೂಡ ವೇಸ್ಟ್ ಆಗೋದಿಲ್ಲ. 45 ದಿನ ಏನು ಸರ್ವೆ ದಿನ ಇರುತ್ತೆ, ಪ್ರತಿದಿನನೂ ಕೂಡ 5 ಜನ ರಿಜಿಸ್ಟರ್ ಮಾಡ್ಕೊಳ್ಳಿ. 1ನೇ ತಾರೀಕು ಇವತ್ತು 5 ಜನ, ನೆಕ್ಸ್ಟ್ 5 ದಿನ. ನಿಮಗೂ ಕೂಡ ಅಲ್ಲಿ ಬಂದಾಗ ಸಮಯ ವೇಸ್ಟ್ ಆಗೋದು ಬೇಡ, ನಿಮ್ಮ ಬೇರೆ ಕೆಲಸ ಕಾರ್ಯಗಳು ಕೂಡ ಅನುಕೂಲ ಆಗ್ತದೆ, ಮತ್ತೆ ಸರ್ವೆನೂ ಕೂಡ ಸುಗಮವಾಗಿ ನಡೀತದೆ. ಸೊ ಈಗ ART ಸೆಂಟ್ರಲ್ ಇರೋದನ್ನ ತಾಲೂಕು ಹಾಸ್ಪಿಟಲ್ ಮತ್ತೆ ಇದ್ರಲ್ಲಿ ಮಾಡಕ್ಕೆ ಹೇಳಿದ್ರೆ ಎಲ್ಲಾ ಸ್ಥಳವನ್ನು ಕೂಡ ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಅಂತಿಮ ಆಗಿದೆ. ಅದೇ ಸ್ಥಳಗಳನ್ನ ಕೂಡ ನಾವು ಮಾಡೋದಕ್ಕೆ ರೆಡಿ ಇದೀವಿ. ತಮ್ಮಲ್ಲಿರ್ತಕ್ಕಂಥ ಇತರೆ ಸ್ನೇಹಿತರು ಅಥವಾ ತಮ್ಮ ಬಂಧುಗಳನ್ನ ಅವರು ಕೂಡ ಪ್ರೇರೇಪಿಸಿ ಯಾರು ಕೂಡ ಒಬ್ರು ಕೂಡ ನಮ್ಮ ಜಿಲ್ಲೆಯಲ್ಲಿ ಮಿಸ್ ಆಗಬಾರ್ದು. ಯಾಕೆಂದ್ರೆ ನಿಸರ್ಗ ಸೊಸೈಟಿಯವರು ಇರತಕ್ಕಂಥ ಸಂಖ್ಯೆಗೂ ತಾವು ಆಧಾರ್ ಕಾರ್ಡ್ ತಗೊಂಡಿರ್ತಕ್ಕಂಥ ಸಂಖ್ಯೆ ಅಥವಾ ತಾವು ಸೌಲಭ್ಯ ಪಡೆದಿರೋ ಸಂಖ್ಯೆ ಅಜಗಜಾಂತರ ವ್ಯತ್ಯಾಸ ಇದೆ. 2000 ಚಿಲ್ಲರೆ ಅಷ್ಟು ದಾಖಲಾತಿ ಇದ್ರೂ ಕೂಡ ಬರೀ 107 ಜನ ಅಷ್ಟೇ ಸೌಲಭ್ಯ ಪಡ್ಕೊಂಡಿರ್ತಕ್ಕಂಥವ್ರು. ಸೊ ಆ ಸೌಲಭ್ಯಗಳು ಕೂಡ ಹೆಚ್ಚಿನ ರೀತಿಯಲ್ಲಿ ತಮ್ಗೆ ದೊರೆಯಬೇಕು ಅಂದ್ರೆ ಎಲ್ಲರೂ ಕೂಡ ಈ ಒಂದು ಸರ್ವೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಜಿಲ್ಲೆಗೆ ಒಂದು ಉತ್ತಮವಾದಂಥ ಒಂದು ರೂಪುರೇಷೆ ಸಿದ್ಧಪಡಿಸ್ಕೊಳ್ಳಿ ಎಲ್ಲೋ ಅನುವು ಮಾಡಿಕೊಡ್ಬೇಕು ಅಂತ ಹೇಳ್ತಾ, ನಿಮ್ಮೆಲ್ಲ ಕಷ್ಟ ಸುಖಗಳಿಗೆ ನಮ್ಮ ಜಿಲ್ಲಾಡಳಿತ ಮತ್ತೆ ಮಕ್ಕಳ ಅಭಿವೃದ್ಧಿ ಇಲಾಖೆ ಇರ್ಬೋದು, ಆರೋಗ್ಯ ಇಲಾಖೆ ಸದಾ ನಿಮ್ಮ ಜೊತೆಲಿದೆ ಅಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ